ಮಗಳ ಫೋಟೋ ವೈರಲ್ಗೆ ಪೋಷಕರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಫಯಾಜ್ ಪೋಷಕರ ವಿರುದ್ಧ ದೂರು ಕೊಡ್ತೀವಿ. ನಮ್ಮ ಮಗಳ ಸಾವಿನ ದುಃಖದಲ್ಲಿ ನಾವಿದ್ದಾಗ ನಮ್ಮ ಕುಟುಂಬದ ಗೌರವ ಹಾಳು ಮಾಡೋ ಪ್ರಯತ್ನ ಆಗ್ತಾ ಇದೆ. ಇದು ಫಯಾಜ್ ಮತ್ತು ಕುಟುಂಬದವರ ಒಳ ಸಂಚು. ಇದು ನನ್ನ ಮಗಳು ಸತ್ತ ಮೇಲೆ ಫೋಟೋ ವೈರಲ್ ಮಾಡ್ತಾ ಇದ್ದಾರೆ. ಎಲ್ಲದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ನೇಹಾ ಪೋಷಕರು ಹೇಳ್ತಾ ಇದ್ದಾರೆ. ನೇಹಾಳ ಸಾವು ಇಡೀ ರಾಜ್ಯಕ್ಕೆ ಮಾತ್ರವಲ್ಲದೆ ದೇಶಕ್ಕೆ ಮರೆಯೋಕ್ಕಾಗ್ತಾ ಇಲ್ಲ. ಸೊ ಇವತ್ತು ಅವರ ಕುಟುಂಬದ ಜೊತೆ ನಾವಿದ್ದೀವಿ, ಅವ್ರನ್ನ ಮಾತಾಡಿಸ್ತೋಣ. ಮೇಡಮ್, ಇಂದಿಗೆ ಮಗಳು 3 ದಿನ ಆಯಿತು. ನನಗದು ನೆನೆಸ್ಕೊಳಕ್ಕೆ ನಾನು ಆಗಾಕತ್ತೀನಿ. ನೀವು ಕೇಳಿದ್ರೆ ನನಗೇನು ಮಾತೇ ಬರೋದಿಲ್ಲ. ನನ್ನ ಮಗಳು ಇನ್ನೂ ಬರ್ತಾಳಂತ ನಾನು ದಾರಿ ಕಾಯಕತ್ತೀನಿ, ಮಕ್ಕಳ ತಗೊಂಡಷ್ಟು. ಇದನ್ನು ಬಿಟ್ಟರೆ ನನಗೇನು ಹೇಳೋಕ್ಕೆ ಶಕ್ತಿ. ಈಗ ತಮ್ಮ ಕುಟುಂಬ ಸಾಕಷ್ಟು ನೋವಿನಲ್ಲಿದೆ ಮಗಳು ಕಳ್ಕೊಂಡು. ಅಂಥದ್ರಲ್ಲಿ ಮುಖ್ಯಮಂತ್ರಿಗಳ ಮತ್ತು ಗೃಹ ಸಚಿವರ ಒಂದು ಹೇಳಿಕೆಗಳು, ಈಗ ಮತ್ತಷ್ಟು ಫೋಟೋಸ್ ವೈರಲ್ ಮಾಡ್ತಾ ಇದ್ದಾರೆ. ಮೇಡಮ್, ಏನಿದೆಯಲ್ಲ ಅಂತ ಮಾನವೀಯತೆ ಅನ್ನೋದು ಇಲ್ವಾ ಅಂತ? ನೀವು ಮೀಡಿಯಾದಲ್ಲಿ ಇದ್ದೀರಿ ಸರ್, ನಿಮ್ಗೆ ಗೊತ್ತೈತಿ ವೈರಲ್ ಫೋಟೋಸ್ ಗಿಡೋಸ್ ಯಾವ ಥರ ಬೇಕಂದಂಗೆ ಮಾಡ್ಕೋತಾರೆ. ಇವಾಗೇನು ಯಾವುದೋ ರಿಯಲ್ ಆಗಿ ಬರೋದಿಲ್ಲ. ನನ್ನ ಮುಖ ನಿಮ್ಗೆ ಹಚ್ಬೋದು, ನಿಮ್ಮ ಮುಖ ನನಗೆ ಹಚ್ಬೋದು ಅಂಥ ಕಾಲ ಇದು. ನನಗೆ ರಾಜಕೀಯದಂತೂ ನನಗೇನು ಗೊತ್ತಿಲ್ಲ ಸರ್. ನನಗೆ ನನ್ನ ಮಗಳಿಗೆ ನ್ಯಾಯ ಕೊಡಿಸ್ರಿ, ಮಾಡಿದವನು ಮಾತ್ರ ಗಲ್ಲು ಶಿಕ್ಷೆ ಕೊಡ್ರಿ, ನಾನು ನಮ್ಮ ಕೈಯ ತಂದು ಕೊಡ್ರಿ. ಇದನ್ನಷ್ಟೇ ಕೇಳ್ಕೊಳ್ಳೋದು. ಹೆಣ್ಮಕ್ಳಿಗೆ ಅವಕಾಶ ಮಾಡಿಕೊಡ್ರಿ, ಧೈರ್ಯವಾಗಿ ಓಡಾಡಕ್ಕೆ. ಈ ಥರ ಆದರೆ ಯಾವ ಮಕ್ಕಳನ್ನ ಹೊರ ಕಳಿಸ್ಬೇಕು? ತಂದೆ ತಾಯಿಗಳು ಏನು ವಿಶ್ವಾಸ ಇಟ್ಟು ಹೊರ ಕಳಿಸ್ಬೇಕು? ಅದೇ ಈಗ ಅವ್ರ ತಂದೆ ತಾಯಿ ಹೇಳೋ ಪ್ರಕಾರ ಅವರಿಬ್ಬರ ನಡುವೆ ಪ್ರೀತಿ ಇತ್ತು, ನಾವು ಮದುವೆ ಮಾತುಕತೆ ಮಾತಾಡಿದ್ವಿ ಅಂತ ಆರೋಪಗಳು ಅವರು ಮಾಡ್ತಾರೆ. ನಮ್ಮ ಮಗಳನ್ನ ಕಳ್ಕೊಂಡು ಹುಚ್ಚಾಗಿ ನನಗಿದು ಯಾವುದೂ ಗೊತ್ತಿಲ್ಲ. ನನ್ನ ಮಗಳು ಇನ್ನೂ ಬರ್ತಾಳೆ ಅನ್ನೋದು ಒಂದು ಭಾವನೆ ಇಟ್ಕೊಂಡು ಕುಂತೇನೆ ಅಷ್ಟೇ. ನನಗೆ ಸತ್ತಾಳ ಅನ್ನೋ ಕಲ್ಪನೆ ಕೂಡ ಆಗ್ತಾ ಇಲ್ಲ. ನನಗೆ ಯಾವುದು ಹೇಳೋಕ್ಕಾಗ್ತಾ ಇಲ್ಲ ಏನಂತ. ಮೇಡಮ್, ಕೊನೆಯದಾಗಿ ತಾವು ಇನ್ನೊಂದು 4 ಜನ ಆರೋಪಿಗಳ ಹೆಸರು ಹೇಳಿದ್ರೆ, ಅವರು ಕೂಡ ಬಂಧನ ಆಗಿಲ್ಲ. ಪೊಲೀಸ್ ಎಂಕ್ವೈರಿ ಬಗ್ಗೆ ಏನಾದರೂ? ನನಗೆ ಏನೂ ಗೊತ್ತಿಲ್ಲ ಸರ್. ನನಗೆ ಗೊತ್ತಿರೋದು ಇಷ್ಟೇ, ನನ್ನ ಮಗಳನ್ನ ಮಾಡಿದವ್ರಿಗೆ ನ್ಯಾಯ ಕೊಡಬೇಕು, ಅವನಿಗೆ ಗಲ್ಲು ಶಿಕ್ಷೆ ಕೊಡಬೇಕು. ಏನು ಅವನಿಗೆ ಆದಷ್ಟು ನಿಮಗೆ ಕಾನೂನಿಗೆ ಕೊಡೋಕ್ಕಾಗಿಲ್ಲ, ನಮ್ಮ ಕೈಯಾಗ ಕೊಡ್ರಿ, ನಾವು ಮಾಡಿ ಮಾದರಿಯಾಗಿ ತೋರಿಸ್ತೇವೆ ಅಷ್ಟೇ. ಹೆಣ್ಮಕ್ಳು ಧೈರ್ಯವಾಗಿ ಓಡಾಡೋಕೆ ಅವಕಾಶ ಮಾಡಿಕೊಡ್ರಿ. ಇದು ಒಂದು ಅವರ ತಾಯಿ ಗೀತಾ ಅವರ ಮಾತುಗಳು. ಕ್ಯಾಮ್ರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ. ನೇಹಾ ಹತ್ಯೆಯಾಗಿ ಇವತ್ತು 3 ದಿನ ಆಗ್ತಾ ಇದೆ. ಮನೆಯಲ್ಲಿ ಇನ್ನೂ ಕೂಡ ದುಃಖ ಆರಿಲ್ಲ. ಆದರೆ ಸಾಕಷ್ಟು ಆರೋಪಗಳು, ಫೋಟೋ ವೈರಲ್ ಮಾಡ್ತಾ ಇರುವಂಥದ್ದು ಎಲ್ಲವೂ ಕೂಡ ಆ ಕುಟುಂಬಕ್ಕೆ ಮತ್ತಷ್ಟು ನೋವನ್ನು ತರ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಲು ಸ್ವತಃ ಅವ್ರ ತಂದೆ ನಮ್ಮ ಜೊತೆ ಇದ್ದಾರೆ. ಸರ್, ಒಂದು ಕಡೆ ಮಗಳ ಹತ್ಯೆ, ಮತ್ತೊಂದು ಕಡೆ CM ಪರಮೇಶ್ವರ್ ಅಥವಾ DCM ಈ ರೀತಿ ಹೇಳಿಕೆಗಳು, ಈಗ ಮತ್ತೆ ಫೋಟೋ ವೈರಲ್. ಸರ್, ಏನು ಸರ್ ತಮ್ಮ ಕುಟುಂಬದ ಪರಿಸ್ಥಿತಿ ಯಾವುದು? ಈಗ ನಾವು ಮೊದಲೇ ನಮ್ಮ ಮಗಳು ಕರ್ಕೊಂಡು ದುಃಖನಾಗದೇವಿ. ಈಗ ನನ್ನ ಮಧ್ಯಾಹ್ನಕ್ಕೂ ಕೂಡ ಅಗರಾಗಿ ಈ ರೀತಿ ಅಪಪ್ರಚಾರ ಕೂಡ ಮಾಡ್ತಾಯಿದ್ದಾರೆ. ಇಷ್ಟೊಂದೆಲ್ಲ ಬೆಳವಣಿಗೆ ಆದರೂ ಕೂಡ ನಮ್ಮ ಗೃಹ ಮಂತ್ರಿಗಳು ಹಾಗೂ ನಮ್ಮ ಪೊಲೀಸ್ ಇಲಾಖೆ ಯಾಕೆ ಕ್ರಮ ತಗೋತವಲ್ಲ? ಹೆಂಗೆ ಪೋಸ್ಟ್ ಬರ್ತಾಯಿವೆ, ಈಗ ಹೆಂಗೆ ಇವೆಲ್ಲ ಹೊರಗಡೆ ಬರ್ತಾಯಿದ್ದಾರೆ. ಯಾರ್ಯಾರು ಇದಕ್ಕೆಲ್ಲ ಬಂದಾವಲ್ಲ, ಅದನ್ನು ಇಮಿಡಿಯೇಟ್ಲಿ ಆ ಒಂದು ಷಡ್ಯಂತ್ರ ಏನು ಹಾಕಿ ಅವ್ರು ಮಾಡಿದ್ರು, ಅವ್ರನ್ನ ಇಮಿಡಿಯೇಟ್ಲಿ ಅವ್ರನ್ನ ಅರೆಸ್ಟ್ ಮಾಡ್ಬೇಕು. ಅಂದಾಗ ಮಾತ್ರ ಇದಕ್ಕೆ ಒಂದು ಒಳ್ಳೆ ಮಾದರಿ ಒಳಗೆ ಕೇಸ್ ಮುಂದೆ ಸ್ಟ್ಯಾಂಡ್ ಆಕೈತೆ ಅಂತ ನನ್ನ ವಿಚಾರ. ಸರ್, ಇವಾಗ ತಮ್ಮ ತಾವು ಹೇಳೋ ಪ್ರಕಾರ ಯಾವುದೇ ರೀತಿ ರಿಲೇಷನ್ಶಿಪ್ ಇದ್ದಿಲ್ಲ. ಅದರ ತಂದೆ ಇರ್ಬೋದು, ತಾಯಿ ಹೌದು ಲವ್ ಮಾಡ್ತಾಯಿದ್ರು, ಮದುವೆ ಆಗ್ಬೇಕಂತ ಹೇಳಿದ್ರು, ನೀವು ಒಂದು 2-3 ಸಲ ಕಾಲ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಸರ್, ಅಂದರೆ ಈ ಆರೋಪಗಳು ಬೇರೆ ರೀತಿಯ ಒಂದು ಆಯಾಮಕ್ಕೆ ಎಡೆ ಮಾಡಿ. ನನಗೆ ಅವ್ರಿಗೆ ಒಂದೇ ಮಾತು, ಅವ್ರ ಮುಖನೂ ನೋಡಿಲ್ಲ. ಏನು ಅವ್ರು ನಾವು ಇದನ್ನು ಅವರು ಸುಳ್ಳು ಹೇಳಿಕೆಯನ್ನು ಕೊಡತ್ತಾರೆ. ಇಮಿಡಿಯೇಟ್ಲಿ ಅವ್ರು ಇದಕ್ಕೆ ಪ್ರವೋಕ್ ಮಾಡ್ಯಾರ ಅಂತ ನೇರವಾಗಿ ನಾ ಆರೋಪ ಮಾಡ್ತೀನಿ. ಮತ್ತು ಮಾಡಿದಲ್ಲೇ ಮನೆಯಾಗಿನ ಸಂಚದಿಂದ ಅವ್ನಿಗೆ ಧೈರ್ಯ ಬಂದೈತಿ. ಅವ್ರ ಸಿಸ್ಟರ್ ಆಗಿರ್ಬೋದು, ಅವ್ರ ಬ್ರದರ್, ಅವ್ರ ತಾಯಿ ಆಗಿರ್ಬೋದು, ಅವರ ತಂದೆ ಆಗಿರ್ಬೋದು, ಮತ್ತು ಅವ್ನಿಗೇನು ಇಲ್ಲಿ ಹುಬ್ಳ್ಯಾಗ ಆಶ್ರಯ ಕೊಟ್ಟು ಅವನಿಗೆ ಎಲ್ಲ ರೀತಿಯಿಂದ ಈ ಕೃತ್ಯಕ್ಕೂ ಕೂಡ ಅವ್ನಿಗೆ ಸಪೋರ್ಟ್ ಮಾಡ್ಯಾರಲ್ಲ, ಇವರೆಲ್ಲರೂ ಇನ್ವಾಲ್ವ್ಮೆಂಟ್ ಅದಾರ. ಇಮಿಡಿಯೇಟ್ಲಿ ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತ ನಾನು ದೂರು ಕೊಡ್ತೀನಿ. ಮತ್ತು ಈಗಾಗಲೇ ಸೈಬರ್ ಕ್ರೈಮ್ಗೂ ಹೇಳಿದ್ದೀನಿ. ಏನು ಒಂದು ಎಲ್ಲ ಹೊರಟ್ಟಿ ಸಾಹೇಬರಾಗಲಿ, ಬೊಮ್ಮಾಯರಾಗಲಿ, ಶ್ರೀನಿವಾಸ ಮಾನೆ ಸಾಹೇಬರಾಗಲಿ, ಕೋನ್ ರೆಡ್ಡಿ ಅವರಾಗಲಿ, ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್, ಎಲ್ಲರಿಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಕೂಡ ಮಾತಾಡ್ಯಾರೆ. ಮತ್ತು 101% ಅವರು ನಿರ್ದಾಕ್ಷಿಣ್ಯವಾಗಿ ಆಲ್ರೆಡಿ ಮಗಳನ್ನ ಕಳೆದುಕೊಂಡ ನೋವಲ್ಲಿರೋ ಕುಟುಂಬಕ್ಕೆ ಈ ರೀತಿಯ ಫೋಟೋ ವೈರಲ್ ಆಗ್ತಾ ಇರುವಂಥದ್ದು ಕಳೆದ 2 ದಿನದಿಂದ ಬಹಳಷ್ಟು ನೋವನ್ನ ಮತ್ತು ಮುಜುಗರವನ್ನ ತರುವಂತಹ ಪ್ರಸಂಗ. ಈ ಹಿನ್ನೆಲೆಯಲ್ಲಿ ನಾನು ಸೈಬರ್ ಕ್ರೈಮ್ಗೆ ದೂರು ಕೊಡ್ತೀನಿ ಅಂತ ನೇಹಾ ತಂದೆ ಹೇಳಿದ್ದಾರೆ.